ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ CBSE ಕಡೆಯಿಂದ ಇವಾಗ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ನ ಕಡೆಯಿಂದ ಆಗಸ್ಟ್ 25 2026ಕ್ಕೆ ಒಂದು ಮಾಹಿತಿನ ಪಬ್ಲಿಕ್ ನೋಟಿಸನ್ನು ಬಿಡುಗಡೆ ಮಾಡಿರುವಂಥದ್ದು. ಸಾಕಷ್ಟು ಅಭ್ಯರ್ಥಿಗಳಿಗೆ ಕೆಲವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಇನ್ನು ಕೆಲವೊಂದು ಅಭ್ಯರ್ಥಿಗಳಿಗೆ ಸಾಕಷ್ಟು ಸಮಯ ಕೂಡ ಸಿಕ್ತು ಅಂತ ಹೇಳ್ಬೋದಾಗಿರುವಂಥದ್ದು. ಸೊ CTTಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಮಾಹಿತಿನ ಬಿಡುಗಡೆ ಮಾಡಿದರೆ 21 ಎಡಿಷನ್ಗೆ ಸಂಬಂಧಪಟ್ಟಂತೆ ಆಗಿತ್ತಲ್ಲ, 22 ಎಡಿಷನ್ ಎಕ್ಸಾಮ್ ಏನಿತ್ತಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಸಬ್ಜೆಕ್ಟ್ ಏನಂದರೆ ಆಪರ್ಚುನಿಟಿ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ 22 ಏನಿದೆಲ್ಲ ಅದರದ ಒಂದು 22nd ಒಂದು ಎಡಿಷನ್ ಆಫ್ CTT ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕೂ ಮೊದಲು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು ಅಂತ ಹೇಳ್ತಾ, ಪ್ರಮುಖವಾಗಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಕಡೆಯಿಂದ CBSE ಕಡೆಯಿಂದ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ರಲ್ಲ, ಹಿಂದೆ ಅಪ್ಲಿಕೇಶನ್ ಆಗೋದಕ್ಕೆಲ್ಲ ಮಾಹಿತಿನ ಕೊಟ್ಟಿದ್ರು CTT ಎಕ್ಸಾಮ್ಗೆ. ಸೊ ಒಂದು ಪಬ್ಲಿಕ್ ನೋಟಿಸನ್ನು ಕೂಡ ಬಿಡುಗಡೆ ಮಾಡಿದ್ರು ಮೇ 8 2026ರಂದು. ಆ ನಂತರದಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಮೇ 11 2026ರಿಂದ ಜೂನ್ 10 2026 ತನಕ ಅವಕಾಶ ಎಲ್ಲ ಕೊಟ್ಟಿದ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟ್ ಆಗಿರ್ಬೋದು, ನಂತರ ಇತರ ಅಭ್ಯರ್ಥಿಗಳು ಯಾರು ಅಪ್ಲಿಕೇಶನ್ ಹಾಕಿರಲಿಲ್ವಲ್ಲ ಆ ಒಂದು ದಿನಾಂಕದಲ್ಲಿ, ಸೊ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಇವಾಗ ಅವಕಾಶನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಪ್ಲಿಕೇಶನ್ ಹಾಕುವಂಥ ದಿನಾಂಕ ಏನಿತ್ತಲ್ಲ ಅದನ್ನು ವಿಸ್ತರಣೆ ಮಾಡಿದ್ದಾರೆ ಅಂತ ಹೇಳ್ಬೋದು, ಮತ್ತೆ ಪರೀಕ್ಷೆನ ಕೂಡ ಮುಂದೂಡಿಕೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರೆ, ಅಪ್ಲಿಕೇಶನ್ ಹಾಕಲಿಕ್ಕೆ ಹೊಸದಾಗಿ ಮತ್ತೆ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಯಾವ ಅಭ್ಯರ್ಥಿಗಳು ಏನು ಅಪ್ಲಿಕೇಶನ್ ಹಾಕಿರಲ್ವಲ್ಲ ಆ ಅಭ್ಯರ್ಥಿಗಳಿಗೆ ಮತ್ತೆ ವೆಬ್ಸೈಟ್ ಓಪನ್ ಆಗ್ತಿದೆ. ಸೊ ಯಾವಾಗ ಅಂತ ಹೇಳಿದ್ರೆ ಆಗಸ್ಟ್ 25 2026ರಿಂದ ಸೆಪ್ಟೆಂಬರ್ 1 2026 ತನಕ ಮತ್ತೆ ಅಪ್ಲಿಕೇಶನ್ ವೆಬ್ಸೈಟ್ ಓಪನ್ ಮಾಡ್ತಿದ್ದಾರೆ. ಅಪ್ಲಿಕೇಶನ್ ಹಾಕದೇ ಇರುವಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಅಪ್ಲಿಕೇಶನ್ ಹಾಕಬೇಕಿತ್ತು ಅಂತಕ್ಕಂಥ ಅಭ್ಯರ್ಥಿಗಳು, ಅಪ್ಲಿಕೇಶನ್ ಹಾಕಿದೀವಿ ಸಕ್ಸಸ್ಫುಲ್ ಆಗಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಏನು ಸಮಸ್ಯೆ ಇರೋದಿಲ್ಲ. ಸೊ ನೀವು ಅಭ್ಯರ್ಥಿಗಳ ಮತ್ತೆ ಇವಾಗ ಪರೀಕ್ಷೆ ಯಾವಾಗಿರುತ್ತೆ, ಹಿಂದೆ ಮಾಹಿತಿನ ಕೂಡ ಕೊಟ್ಟಿದ್ರು, ಸೆಪ್ಟೆಂಬರ್ ತಿಂಗಳ 6ನೇ ತಾರೀಕು ಪರೀಕ್ಷೆ ಇರುತ್ತೆ ಹಾಗೆ ಅಂತಲ್ಲ. ಸೊ ಅದರ ಅಭ್ಯರ್ಥಿಗಳಿಗೆ ಒಂದು ದಿನಾಂಕ ವಿಸ್ತರಣೆ ಆಗಿರೋದ್ರಿಂದ ಶೀಘ್ರದಲ್ಲೇ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ವೇಳಾಪಟ್ಟಿ ಏನಿತ್ತಲ್ಲ, ಪರೀಕ್ಷಾ ದಿನಾಂಕವನ್ನು ಮಾಹಿತಿನ ಕೊಡ್ತೀವಿ ಅಂತ ಸಂಬಂಧಪಟ್ಟಂತೆ ಇಲಾಖೆ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಂದರೆ ಸೆಪ್ಟೆಂಬರ್ 6ಕ್ಕೆ ಪರೀಕ್ಷೆ ಅಂತಕ್ಕಂಥ ಮಾಹಿತಿ ಏನಿತ್ತಲ್ಲ ಹಿಂದೆ, ಸೊ ಈ ಒಂದು ದಿನಾಂಕ ವಿಸ್ತರಣೆ ಆಗಿರೋದ್ರಿಂದ ಅದು ಕೂಡ ಮುಂದೂಡಿಕೆ ಆಗ್ತಿದೆ. ಎಕ್ಸಾಮನ್ನು ಪೋಸ್ಟ್ಪೋನ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಶೀಘ್ರದಲ್ಲೇ ಒಂದು ಪರೀಕ್ಷಾ ದಿನಾಂಕ ಏನಿರುತ್ತಲ್ಲ ಅಪ್ಡೇಟ್ ಕೂಡ ಮಾಡ್ತಾರೆ CBSE ಕಡೆಯಿಂದ. ಸೊ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಮಾಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.